ಅದು ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ ಕೊಟ್ಟಿರ್ಬೋದು, ಅವರು ಸಹ ಉದ್ಯೋಗಿಗಳು ಆದರೂ ಕೂಡ ನನಗನ್ಸುತ್ತೆ ಈ ಥರ ಸಾರ್ವಜನಿಕರ ಹೇಳಿಕೆ ಕೊಟ್ಟು ಚರ್ಚೆ ಮಾಡೋದ್ರ ಬದಲು ಹಾಗೇನಾದ್ರು ಅವ್ರ ಕಾಳಜಿ ಇದ್ದರೆ, ಯಾಕೆಂದ್ರೆ ಸರ್ಕಾರದ ಇದರಲ್ಲಿರ್ತಾರೆ ಮೇಯ್ನ್ ಸ್ಟ್ರೀಮಲ್ಲಿ ನಮ್ಮ ಥರ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಾಂದರೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋದು ಒಳ್ಳೆಯದು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಯಾವುದೇ ಥರದ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಗ್ಯಾರಂಟಿಗಳನ್ನು ಹೆಂಗಿದೆ ಹಾಗೆ ಮುಂದುವರಿಸ್ತೀವಿ ಅಂಥೇಳಿ. ಆದರೆ ಈಗ ನನಗೂ ಬಂದಿರ್ತದೆ, ನಮ್ಮ ಫ್ಯಾಮಿಲಿಯಲ್ಲೇ ಇನ್ನೊಬ್ರಿಗೆ ಬಂದು ಆ ಥರ ಡಬ್ಲಿಂಗ್ ಆಗಿರ್ತದೆ, ಕೆಲಸ ರೇಷನ್ ಕಾರ್ಡ್ ಆಗ್ತವೆ, ಬೇರೆ ಬೇರೆ ಯೋಜನೆಗಳೆಲ್ಲ ಆಗ್ತವೆ. ಅಂಥವು ವೇಸ್ಟ್ ಆಗೋದಿದ್ದರೆ ಬೇರೆಯವ್ರಿಗೆ ಅದರಿಂದ ತೊಂದರೆ ಆಗೋದಿದ್ದರೆ ಅವ್ರಿಗೆ ಕೊಟ್ಟರೆ ಒಳ್ಳೆಯದು. ಯಾಕೆಂದರೆ ಕಾನೂನಲ್ಲಿ ಒಂದು ಫ್ಯಾಮಿಲಿಗೆ ಯಜಮಾಂತಿ ಅಂತೇಳಿ, ಈಗ ಗೃಹಲಕ್ಷ್ಮಿ ಅಲ್ಲೇ ಬೈ ಚಾನ್ಸ್ ಇನ್ನೊಂದು ಆಗ್ತಕ್ಕಂಥದ್ದು ಕೆಲವೆಲ್ಲ ಸಿಕ್ಕಿದಾವೆ ನಮಗೆ, ಆ ಥರ ಇದ್ದರೆ ನೋಡಬೇಕಾಗತ್ತೆ. ಬಟ್ ನಾನು ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದಕ್ಕೆ ಸೀಮಿತವಾಗಿ ನಾನು ಇದನ್ನು ಕಂಟಿನ್ಯೂ ಆಗಬೇಕು ಅಂಥೇಳಿ ನನ್ನ ಆಸೆ. ಪ್ರಣಾಳಿಕೆಯಲ್ಲಿ ಏನು ಹೇಳಿದೆಯೋ ಅದು ಕಂಟಿನ್ಯೂ ಆಗುತ್ತೆ. ಇಲ್ಲ ಬರ್ಡನ್ನು ಆಗ್ತಕ್ಕಂಥದ್ದು ಅಂತ ಹೇಳಿದರೆ ಏನಾಗಲಿ, 56,000 ಕೋಟಿ ಅಂದರೆ ಬರ್ಡನ್ ಆಗುತ್ತೆ ಅಂತೇಳಿ ಭಾವನೆ ಮೇಲೆ ಹೇಳ್ತಾರೆ. ಬಟ್ ಈಗ ಅದು ನನ್ನ ಪ್ರಕಾರ ಸೆಟ್ಲ್ ಆಗ್ತಾಯಿದೆ, ಜನರಿಗೂ ಕೂಡ ಅದರಲ್ಲಿ ಅವರು ಅನುಕೂಲ ಆಗ್ತಾಯಿದೆ. ಇಲ್ಲ ಅಂತ ಗ್ಯಾರಂಟಿಗಳು ಕೂಡ ಒಂದು ರೀತಿಯಲ್ಲಿ ಡೆವಲಪ್ಮೆಂಟೇ. ಈಗ ಒಂದು ಫ್ಯಾಮಿಲಿಯಲ್ಲಿ ಒಂದು ಆರ್ಥಿಕವಾಗಿ ಅವರು ಸದೃಢರಾದರು ಅಂದರೆ ಅದು ಒಳ್ಳೇದು ಕೆಟ್ಟದ ಹೇಳಿ. ನೀವು ಕೆಲಸ ಮಾಡ್ತೀರಾ, ಪ್ರಮೋಷನ್ ಕೇಳ್ತೀರಾ, ಅವ್ರಿಗೆಂತ ಪ್ರಮೋಷನ್ ಕೊಡುತ್ತೆ. ಆಮೇಲೆ ನೀವು ತಿಳ್ಕೊಬೇಕು, ಇದನ್ನೇನು ಗೃಹಲಕ್ಷ್ಮಿ ಇದನ್ನೆಲ್ಲ ಕೊಡ್ತೀವಲ್ಲ, ಅವ್ರ ಮನೇಲಿ ಮಾಡ್ತಕ್ಕಂಥ ನಿಮಗೆ ಕೂಲಿ ಅಂಥೇಳಿ ನಾವು ಹೇಳ್ತೀವಿ. ಅಂದರೆ ನೀವು ನಿಮ್ಮ ಮನೇಲಿ ಕೆಲಸ ಮಾಡ್ಕೊಳ್ತೀರಲ್ಲ ಅದಕ್ಕೆ ಗೌರವಧನ, ಕೂಲಿ ಅಂದರೆ ಗೌರವಧನ ನಿಮಗೆ. ಇದಕ್ಕೆ ಆರ್ಥಿಕವಾಗಿ ನಾವು ಏನು ಸ್ಟಾರ್ಟ್ ಮಾಡಿದ್ವಿ, ಗ್ಯಾಸ್ ಸಿಲಿಂಡ್ರು ಫ್ರೀಯಾಗಿ ಕೊಡ್ತೀನಿ ಅಂದರು, BJP ಅವ್ರು ಮೋಸ ಮಾಡಿದರು, ಅದ್ರ ಬಗ್ಗೆ ಇವರು ಮಾತಾಡೋದಿಲ್ಲ ವಿರೋಧ ಪಕ್ಷದವರು. ಆಮೇಲೆ ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ, 56,000 ಕೋಟಿನ ಯಾವುದೇ ಥರದ ಕಮಿಷನ್ ಇಲ್ಲದೆ ಕೊಟ್ಟಿರೋದು ನಿಮ್ಮ ಟ್ಯಾಕ್ಸ್ ಹಣನ. ಚುನಾವಣೆ ಪೂರ್ವಕವಾಗಿ ನಾವೇನು ಹೇಳಿದ್ದೀವಿ ಅದೇ ರೀತಿಯನ್ನು ಕೊಟ್ಟಿದ್ದೀವಿ. ಅದು ಭಾಳ ದೊಡ್ಡ ಸಾಧನೆ. ಇನ್ಫ್ಯಾಕ್ಟ್ ನರೇಂದ್ರ ಮೋದಿಯವರು ಎಷ್ಟೋ ಕಡೆಗೆ ಭಾಷಣ ಮಾಡಿಬಿಟ್ರು, ಕೊಟ್ಬಿಡ್ತೀವಿ ಅಂತ ಹೇಳಿ, ಮತನೂ ಹಾಕ್ಸ್ಕೊಂಬಿಟ್ರು. ಎಷ್ಟು ಕಡೆ ಕೊಟ್ಟಿದ್ದಾರೆ ನೀವೇನಾದ್ರು ನೋಡಿದ್ದೀರಾ? ಯಾರು ಟೀಕಾ ಟಿಪ್ಪಣಿಗಳನ್ನು ನಮ್ಮ ಬಗ್ಗೆ ಮಾಡ್ತಾರೆ ಅದನ್ನು. ಆದರೆ ನಾನು ಇದನ್ನು ಯಾರು ಟೀಕಾ ಟಿಪ್ಪಣಿ ಮಾಡ್ತಾರೆ ಅವ್ರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, 15,000 ಕೋಟಿ ನಮಗೆ ಕೋತ ಆಗ್ತಾಯಿದೆ ಕೇಂದ್ರ ಸರ್ಕಾರದಿಂದ. ಹೌದೋ ಅಲ್ಲ ಹೇಳಿ? ಹೆಂಗೆ ಅಂದರೆ ನಮ್ಮ ಹಣನ ತೆಗೆದು ಬೇರೆ ರಾಜ್ಯಕ್ಕೆ ಕೊಡೋದು ಅದಿದೆಯಲ್ಲ, ಇದರಂಥ ದುರಂತ ನಮ್ಮ ಫೆಡ್ರಲ್ ಸಿಸ್ಟಮಲ್ಲಿ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು. ಇದು ಧೋರಣೆ. ನಮ್ಮ ರಾಜ್ಯ ಸರ್ಕಾರದ ಬೆವರು ಬೇರೆಯವರಿಗೆ ಅನುಕೂಲ ಮಾಡ್ತಕ್ಕಂಥ ನಮಗೆ ನಮ್ಮ ಪಾಲು ಬರಬೇಕಾಗತ್ತೆ. ತಮಿಳ್ನಾಡವ್ರಿಗೂ ಕೂಡ ಅದೇ ಥರ ತೊಂದರೆ ಆಗ್ತಾಯಿದೆ, ಅವರು ಕೂಡ ಬೇಡಿಕೆ ಮಾಡ್ತಾಯಿದ್ದಾರೆ. GST ಬೇಡ ಅಂದವ್ರು ಇವರೇ, GSTನ ಒಪ್ಕೊಂಡವರು ಇವರೇ ಅಧಿಕಾರಕ್ಕೆ ಬಂದ ಮೇಲೆ. GST ಫಸ್ಟೇ ಜಾಸ್ತಿ ಮಾಡಿಬಿಟ್ರು, ಆಮೇಲೆ ಕಮ್ಮಿ ಮಾಡಿದ್ದೀನಿ ಅಂತೇಳಿ ಪಟಾಕಿ ಅಂಥದ್ದು ಧಮಾಕ ಅಂತ, ದೀಪಾವಳಿ ಧಮಾಕ. ಏನು ಸಾಧನೆ ಮಾಡಿದ್ದಾರೆ? ಎಷ್ಟು ಜನರಿಗೆ ಜಾಬ್ ಕೊಡಿಸಿದ್ದಾರೆ? ಈಗ ಮನ್ರೇಗಾ ತೆಗಿತಾ ಇದ್ದಾರೆ. ಇದನ್ನೆಲ್ಲ ತೆಗೆದಾಗ ಆರ್ಥಿಕವಾಗಿ ಅವರಿಗೂ ಕೂಡ ತೊಂದರೆ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಕೆನ್ ನಾಟ್ ಹ್ಯಾಂಡಲ್ ಯಾವುದೋ ಒಂದು ಗ್ರಾಮದ ಅಭಿವೃದ್ಧಿ, ಗ್ರಾಮ ಪಂಚಾಯತಿ ಅಭಿವೃದ್ಧಿ. ಗ್ರಾಮ ಪಂಚಾಯತಿಯ ಅಧಿಕಾರ ವಿಕೇಂದ್ರೀಕರಣ ಅಂದರೆ ಏನು? ಅದು ಬಾಟಮ್ ಲೆವೆಲಿಂದ ಮೇಲೆ ಬರಬೇಕು ಅಂಥೇಳಿ. ಬಾಟಮ್ ಲೆವೆಲಿಂದ ಬಂದಾಗ ಮಾತ್ರ ಅಧಿಕಾರದ ವಿಕೇಂದ್ರೀಕರಣ ಆಗುತ್ತೆ. ಈಗ ನಾವು ಗ್ರಾಮ ಪಂಚಾಯತಿ, ನಾನು ಅದೇ ಮನೆ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರದಲ್ಲಿ ನಾನಿದ್ದು ಕೂಡ ನಾನು ಹೇಳ್ತಾ ಇದ್ದೀನಿ, ಬೇಗ ಗ್ರಾಮ ಪಂಚಾಯತಿ ಚುನಾವಣೆ ಮಾಡಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಿ, ಇದನ್ನೆಲ್ಲ ಕೇಳ್ತಾ ಇದ್ದಾರೆ. ಅದಕ್ಕೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ನಿಲ್ಲೋದಿಲ್ಲ. ಯಾರಿಗೆ ನಾವು ಮಾತನ್ನು ಕೊಟ್ಟಿದ್ದೀವಿ ಅವರಿಗೆ ಕಂಟಿನ್ಯೂ ಆಗಬೇಕು. ಯಾವುದಾದ್ರು ವೇಸ್ಟೇಜ್, ರಿಚ್ ಪೂವರು ನನಗೆ ಅದನ್ನೆಲ್ಲ ಗೊತ್ತಿಲ್ಲ. ಅಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಈಗ 56,000 ನನಗೆ ಗೊತ್ತಿರೋ ಪ್ರಕಾರ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೀವಿ ಅಂತ 2 ಲಕ್ಷ ಚಿಲ್ಡ್ರೆ ಅಂಥೇಳಿ ನಂಬರ್ ಹಾಕಿರ್ತಕ್ಕಂಥ ನನಗೆ ಡೌಟು. ನಾನು ಆ ಥರ ನಂಬರ್ ನನಗೆ ನೆನಪಿಲ್ಲ, ಯಾಕೆಂದರೆ 3 ವರ್ಷ ಆಗಿದೆ, ಅದನ್ನು ಬೇಕಾದ್ರೆ ಚೆಕ್ ಮಾಡ್ತೀನಿ. ಆದರೆ ಒಂದು ತಿಳ್ಕೊಳ್ಳಿ, ಈಗ ಧಾರವಾಡದಲ್ಲಿ ಮಕ್ಕಳು ಪ್ರತಿಭಟನೆ ಮಾಡಿದರು. ಯಾಕೆಂದರೆ ಪಾಪ ಓದಿದ್ದಾರೆ, ಕೆಲಸ ಬೇಕು, ನಾವು ಕೊಡಬೇಕು, ನನ್ನ ಕರ್ತವ್ಯ. ಈಗ ನಾನು ಬಂದಮೇಲೆ ಹಿಂದಿನ ಸರ್ಕಾರದವರು ಬಿಟ್ಟು ಹೋಗಿರ್ತಕ್ಕಂಥದ್ದು ನೀವೇ ಯಾವಾಗ ನೇಮಕಾತಿ ನಾನು ಎಲ್ಲೋದ್ರೂ ಕೂಡ ಕೆಲವು ಕಡೆಗೆ ಸ್ಟ್ರೈಕ್ ಮಾಡಿದರು. 13,000 ಜನರನ್ನು ತೊಗೊಂಡ್ವಿ. ಅವ್ರು ಯಾಕೆ ಮಾಡಲಿಲ್ಲ ಅಂದರೆ, ಅವ್ರು ಏನಾದ್ರು ಮಾಡಿದ್ದಿದ್ರೆ ಅವ್ರು ಮಾಡ್ಬೋದಾಗಿತ್ತು. ಏನಂದರೆ ಕೋರ್ಟಿಗೆ ಹೋಗಿ ಅಗ್ರೆಸಿವ್ ಆಗಿ ಮಾಡಬೇಕು. ನಾನು 11 ತಿಂಗಳಲ್ಲಿ ಮಾಡಿ ಎಲ್ಲರಿಗೂ ಜಾಬ್ ಕೊಡಿಸಿದ್ನಲ್ಲ, ಎಲ್ಲರಿಗೂ ಕೊಟ್ಟವಲ್ಲ. ಇವ್ರೇನಂತಾರೆ ನಮ್ಮದು ನೇಮಕಾತಿ, ಯಾಕೆ ಅವ್ರು ಆರ್ಡ್ರ್ ಕೊಟ್ರಂತ. ಯಾವಾಗ ನೋಟಿಫಿಕೇಷನ್ ಮಾಡ್ತಾರೆ ಆವಾಗಲಿಂದ ಸಂಬಳ ಯಾವನಿಗೂ ಕೊಡಲ್ಲ ಇವರು. ಯಾವಾಗ ಅವ್ರಿಗೆ ಅಧಿಕೃತವಾಗಿ ಆರ್ಡರ್ ಆಗುತ್ತೆ ಅವತ್ತಿಂದ ನಾನು ಸಂಬಳ ಕೊಡಬೇಕು. ಅಲ್ಲಿಗೆ ಹೊರೆ ನಮಗೆ ತಾನೇ.
ಸೊ ಅದನ್ನು ಮಾಡಿದ್ದೀವಿ. ನನ್ನ ಇಲಾಖೆದು ನಾನು ಹೇಳೋದು. ಅದ್ರ ಜೊತೆಗೆ ಈ ಇಂಟರ್ನಲ್ ರಿಸರ್ವೇಷನ್ ಎಲ್ಲ ಕೊನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒತ್ತಡವನ್ನು ಬಂದು ಕ್ಯಾಬಿನೆಟ್ ಕೂಡ ಚರ್ಚೆ ಮಾಡಿ ಇದು ಯಾವುದೇ ಕಾರಣಕ್ಕೂ ತೊಂದರೆ ಆಗೋದು ಬೇಡ, ಇದನ್ನು ಏನಾದ್ರು ನಾವು ಸರಿ ಮಾಡಬೇಕು ಅಂಥೇಳಿ 56,000 ಅಟ್ ಎ ಟೈಮ್ ರಿಕ್ರೂಟ್ಮೆಂಟ್ ಮಾಡೋದು ಇಟ್ಸ್ ಎ ವೆರಿ ಬಿಗ್ ಥಿಂಗ್. ಅದ್ರ ಜೊತೆಗೆ ಮತ್ತೆ ಹಂತವಾಗೂ ಮಾಡ್ತೀನಿ ಅಂತಲೂ ಕೂಡ ಮುಖ್ಯಮಂತ್ರಿಗಳಿದ್ರು. ಮೊನ್ನೆ ನಾವು ಮಾತಾಡಬೇಕಾದ್ರೆ ಹೇಳಿದೆ ನನ್ನ ಇದರೊಳಗೆ ಈಗ ನನ್ನ ಇಲಾಖೆಗೆ ಪರ್ಯಾಯವಾಗಾದರೂ ಇದೆ ಅತಿಥಿ ಶಿಕ್ಷಕರನ್ನ ಅಂತ ಅಟ್ಲೀಸ್ಟ್ ಗುಣಮಟ್ಟ ಕಾಪಾಡೋದಕ್ಕೆ. ಬಟ್ ಬೇರೆಯವರಿಗೆ ಗುಣಮಟ್ಟ ಕಾಪಾಡೋದಕ್ಕೆ ಇಲ್ಲ ಕೆಲಸ ಮಾಡೋದಕ್ಕಾಗಲ್ಲ, ರಿಕ್ರೂಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಬಟ್ ಈ ಸಾಮಾಜಿಕ ನ್ಯಾಯ ಅಂತ ಹೇಳಿದಾಗ ನಾವು ರಿಸರ್ವೇಷನ್ ಇದ್ದಾಗ ಅವ್ರಿಗೂ ನೋಡಬೇಕಾಗುತ್ತಲ್ಲ. ಅದಕ್ಕೆ ಕೋರ್ಟಲ್ಲಿ ಒಂದು ಏನೋ ಇಂಟರ್ನಲ್ ರಿಸರ್ವೇಷನಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಏನೋ ಮಾಡಬೇಕಂತ ಇದ್ದಾರೆ. ಅದನ್ನು ಆದಷ್ಟು ಬೇಗ ಮಾಡೋದು. ನಾನಂತೂ ರೆಡಿ ಇದ್ದೀನಿ. ನಮ್ಮ ಇಲಾಖೆಯಲ್ಲಿ ಟಿ ಮಾಡಿಬಿಟ್ವಿ. ನಾವು ಟಿ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ದೀವಿ. ಈಗ ಟಿ ಆದಮೇಲೆ ಈಗೆಲ್ಲ ಪಾಪ ಮಕ್ಕಳು ಏನೋ ಇದಕ್ಕೆಲ್ಲ ನೋಟಿಫಿಕೇಷನ್ ನಾವು ಮಾಡಿಬಿಟ್ರೆ ಆಗುತ್ತೆ. ನೋಟಿಫಿಕೇಷನ್ನೆಲ್ಲ ನಾನು ಬೇಗ ಮಾಡ್ತೀನಿ, ಭರ್ತಿ ಅಂತೂ ಮಾಡೇ ಮಾಡ್ತಾರೆ. 100% ಇಲ್ಲ ರೀ, ಇದು ಸಾಧ್ಯನೇ ಇಲ್ಲ. ಯಾರಾದರೂ ಹಂಗೆ ಹೇಳಿದರೆ ಕೋರ್ಟ್ ಇದೆ, ಲಾ ಇದೆ, ಹೋಗಿ ನಮ್ಮ ದೇಶದೊಳಗೆ ಏನು ಯಾರು ನಮ್ಮವರಾಗಲಿ ಬೇರೆಯವರಾಗಲಿ ಯಾರಾದರೂ ಆಗಲಿ ಅದು ಯಾವುದೇ ಥರದ ಸಾಧ್ಯನೇ ಇಲ್ಲ. ಆಮೇಲೆ ಫೋನ್ ಟ್ಯಾಪಿಂಗ್ ಈಗ ಆಯ್ತಪ್ಪ ನಂದೇ ಟ್ಯಾಪಿಂಗ್ ಮಾಡ್ಕೊಂಡು ಏನು ಮಾಡ್ತೀರಿ ನೀವು? ತಪ್ಪು ಮಾಡಿದರೆ ಸಿಕ್ಕಾಕತ್ತೀವಿ, ಇಲ್ಲ ಅಂದರೆ ಬಿಡ್ತಾರೆ. ಅದಕ್ಕೆ ನಾನು ಹೇಳಿದೆ ಈ ಫೋನ್ ಟ್ಯಾಪಿಂಗು ಇದನ್ನು ನಾವು ಉತ್ತರ ಕೊಡೋಕ್ಕೆ ಹೋಗಲ್ಲ. ಇದ್ರ ಬಗ್ಗೆ ಪ್ರಶ್ನೆನೂ ಕೇಳೋಕ್ಕೆ ಹೋಗ್ಬೇಡ್ರಿ. ನಾನು ಐ ಆಮ್ ನಾಟ್ ಈವನ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ಬೇರೆಯವ್ರ ಬಗ್ಗೆ ಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆಯೂ ನಮ್ಮ ಸರ್ಕಾರದಲ್ಲಿಲ್ಲ. ಕೇಂದ್ರ ಸರ್ಕಾರದವ್ರು ಮಾಡ್ತಿರ್ಬೋದನ್ನು ನನಗೇನು ಪ್ರೂಫ್ ಏನಿಲ್ಲ. ಯಾಕೆಂದರೆ ಗೊತ್ತಾಗಲ್ಲ ಅವರಿಗೆ ಯಾವಾಗ ಎಲ್ಲಿ ಏನು ಮಾಡ್ತಾರೆ ಅಂತ. ಫಿಟ್ಟಿಂಗ್ ಇಟ್ಬಿಡ್ತಾರೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು. ಈಗ ಅವ್ರಿಗೇನೆ ಕೆಲವು ಕಡೆಗೆಲ್ಲ ರಿವರ್ಸ್ ಹೊಡಿತೈತಿ. ಅದು ನಾನು ಚರ್ಚೆ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಅನ್ಯಾಯ ಮಾಡೋಕ್ಕೆ ಹೋದರೆ ಅದು ಸಿಕ್ಕಾಕತ್ತಾರೆ, ಅದು ಆಗಬಾರ್ದು. ಅದು ಪಾಪ ನರೇಂದ್ರ ಮೋದಿಯವರು ಏನು ಮಾಡಿಬಿಟ್ರು, ಇಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಕೇಕ್ ತಿಂದ್ಬಿಟ್ರು. ಅಲ್ಲಿ ಹೋಗಿ ಟ್ರಂಪ್ದು ಅವ್ನು ಕರ್ಕೊಂಡ ನೀನು ದೊಡ್ಡ ಸ್ಟಾರ್ ಬಾರಪ್ಪ ಅಂಥೇಳಿ ಅವರಿಗೆಲ್ಲ ಶೇಕ್ ಹ್ಯಾಂಡ್ ಹೊಡೆದು ಓಟ್ ತಗೊಂಡ. ಅದಾದಮೇಲೆ ನಮ್ಮನ್ನು ಹೆಂಗೆ ಆಟ ಆಡಿಸ್ತಾ ಇದ್ದಾನೆ ಅಂಥೇಳಿ ಬಿ ಜೆ ಪಿಯವ್ರು ಯಾರಿಗೂ ಒಬ್ರಿಗೂ ಉಸಿರಿಲ್ಲ ರೀ. ನಮ್ಮದು ಇಂಡಿಪೆಂಡೆಂಟ್ ದೇಶ ರೀ. ಟ್ರಂಪ್ ಆಗಲಿ ಯಾವನೇ ನಾವು ಯಾಕ್ರಿ ಕೇರ್ ಮಾಡಬೇಕು? ಇಸ್ರೇಲಿಗೂ ಜೈ ಅಂತಾರೆ, ಇರಾನಿಗೂ ಜೈ ಅಂತಾರೆ. ಅವರಿಬ್ರು ನೋಡಿದ್ರೆ ಅಲ್ಲಿಬ್ರು ಕಿತ್ತಾಡ್ತಾರೆ. ಮೋಸ್ಟ್ಲಿ ಇದಕ್ಕೆ ವ್ಯವಸ್ಥೆ ಮಾಡಿದವ್ರೆ ಮೋಸ್ಟ್ಲಿ ಏನಾರು ಇವರಿಬ್ರು ಸೇರ್ಕೊಂಡು ಮಾಡಿಬಿಟ್ರ ಅಂತ ಟ್ರಂಪ್ ಮೋದಿಯವರು. ದೇಶಗಳು ಹೊಡೆದಾಡಬಾರ್ದು, ಅದು ಉಪಯೋಗ ಆಗಲ್ಲ. ಒಂದು ಕಡೆಗೆ ನ್ಯೂಕ್ಲಿಯರ್ ಬಾಂಬ್ ಮಾಡಿ ಸೈಂಟಿಸ್ಟು ಎಲ್ಲದು ಅಂತೇಳಿ ಆ ಬುದ್ಧಿವಂತಿಕೆಯಿಂದ ತಗೊಂಡು ಹೋಗಿ ಮಾನವೀಯತೆಯನ್ನು ಹಾಳು ಮಾಡ್ತಕ್ಕಂಥ ಹೋಗಿ ಬಾಂಬ್ ಹಾಕೋದು ಈ ಪರಿಸ್ಥಿತಿ ಬಂದು ಮಾತುಕತೆ ಮಾಡಬೇಕು. ದಬ್ಬಾಳಿಕೆ ಏನಿದೆ USA ಐ ಥಿಂಕ್ ಇಟ್ ಶುಡ್ ಬಿ ಕಂಡೆಮ್ಡ್. ಅವ್ರ ಮಾತಿಂದ ಟ್ಯಾಕ್ಸ್ ಹಾಕಿರೋದು ಕಾಣಿಸಲ್ಲ. ಒಂದು ಸತಿ ಚೈನಾಗೆ ಹೋಗಿ ಶೇಕ್ ಹ್ಯಾಂಡ್ ಹೊಡೆದು ಬಿಡ್ತಾರೆ. ಯಾವಾಗ ಬೆಳಗ್ಗೆ ಎದ್ದು ಎಲ್ಲಿಗೆ ಹೋಗ್ತಾರೆ ನಮ್ಮ ಪ್ರಧಾನಮಂತ್ರಿಗಳು ಗೊತ್ತಾಗಲ್ಲ. ಒಂದು ಫೋಕಸ್ ಇರಬೇಕಲ್ಲ. ವಿ ಶುಡ್ ಹ್ಯಾವ್, ನಮಗೆಲ್ಲ ಒಂದು ಫೋಕಸ್ ಇರ್ತದೆ, ಒಂದು ಸಿಸ್ಟಮ್ ಇರ್ತದೆ. ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ತೊಗೊಂಡು ಹೋಗ್ತಾ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಇಟ್ಸ್ ವೆರಿ ಮೆಸ್ಸಿ. ಈ ಮೆಸ್ಸಿ ಆದಾಗ ನೋಡಿ ಪಾಪ ಸುಮ್ಮನೆ ಹೋಗಿ ದುಬೈಯಲ್ಲಿ ಯಾರಿರೋ ದುಬೈಯಲ್ಲಿ ಜಾಸ್ತಿ ಜನರು ಸೆಟ್ಲರ್ಸೇ. ಒರಿಜಿನಲಿ ಅಲ್ಲಿ ಯಾರು ಒರಿಜಿನಲ್ ಅವರಿಲ್ಲ. ನಮ್ಮ ಭಾರತೀಯವ್ರ ಕತೆ ಏನಾಗಬೇಕು? ಏನು ಸಿದ್ದರಾಮಯ್ಯ ಸಾಹೇಬ್ರು ಅವ್ರನ್ನ ಕರ್ಕೊಂಬರೋಕ್ಕಾಗತ್ತೆ? ಇವ್ರೇನು ಮಾಡ್ತಾರಂತೆ? ಇವರು ಮುಂಚೆನೇ ಮಾತುಕತೆ ಮಾಡಬೇಕು ತಾನೆ. ಅದಕ್ಕೆಲ್ಲ ಪ್ರಿಪ್ರೇಷನ್. ಡಿಸಾಸ್ಟರ್ ಒಂದು ಬಿಟ್ಟು, ನ್ಯಾಚುರಲ್ ಡಿಸಾಸ್ಟರ್ ಒಂದು ಬಿಟ್ಟು ಈ ಥರ ಪ್ರಿಡಿಕ್ಟ್ ಮಾಡಬೇಕು. ಏನು ಮಾಡ್ತಾರೆ ನಮ್ಮ ಇಂಟೆಲಿಜೆನ್ಸು? ಎಲ್ಲ ಯಾರೋ ಇದ್ದಾರಲ್ಲ, ಮಾತೆತ್ತರು ಏನಾರು ಆದ ತಕ್ಷಣ ಬಂದ್ಬಿಡೋರು. 100%. ನಿಮಗೆ ಇಲ್ಲೇ ಆಗಿಲ್ವಾ? ಕಾಶ್ಮೀರಲ್ಲಿ ಹೆಂಗ್ರಿ ಬಂದು ಟೆರರಿಸ್ಟ್ ಅವ್ರು ಹೊಡೆದ್ರು, ಅದನ್ನು ಹೋಗ್ಬಿಟ್ಟು ಸಿಂಧೂರಿ ಅಂತ ಹೆಸರಿಟ್ಬಿಡೋದು. ಈ ಸೆಂಟಿಮೆಂಟ್ಲಿ ಇದೆಯಲ್ಲ ಅದೆಲ್ಲ ಬಿಡಬೇಕು. ಸಿದ್ದರಾಮಯ್ಯ ಅವ್ರು ಹೊಟ್ಟೆಗನ್ನ ಹಾಕ್ತಾರೆ, ಇವ್ರಿಗೆ ಹಸುವಾಗೋದು ತಲೆಯಲ್ಲಿ. ಎಲ್ಲ ಹುಳ ಬಿಡೋದು, ಜನರನ್ನ ಹಾಳು ಮಾಡೋದು, ಎಲ್ಲ ಜಾತಿನ ಜಗಳ ಮಾಡೋದು, ಇದೆಲ್ಲ ಇದೆಯಲ್ಲ ಇದು ಇದೆ. ಇಂಥದ್ದಾಗ್ಬಿಡ್ತದೆ. ಈಗೇನು ಬೇರೆ ಬೇರೆ ದೇಶಗಳು ಹಿಂಗೆ ಹೊಡೆದಾಡ್ತಾ ಇದ್ದಾವಲ್ಲ, ಒಂದು ದಿವಸ ಇಲ್ಲೂ ಕಿತ್ತಾಡಕ್ಕೆ ಮಾಡ್ತಾರೆ. ಆದರೆ ನಮ್ಮ ದೇಶದವ್ರು ಹಂಗಲ್ಲ. ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಗೌರವನ ಕೊಟ್ಟಿದ್ದಾರೆ ಅದನ್ನು ನೆಟ್ಕೊಂಡು ಹೋಗ್ತಕ್ಕಂಥದ್ದು ಮತ್ತೆ ಆಗಬೇಕು. ಮತ್ತು ಅದು ಮರುಸ್ಥಾಪನೆ ಆಗಬೇಕು. ನನಗೆಲ್ಲೋ ಅದು ಸಂವಿಧಾನ ಸಂಪೂರ್ಣವಾಗಿ ಭಾಗ ಮಾಡಿ ಅದನ್ನೆಲ್ಲ ಛಿದ್ರ ಮಾಡಿದ್ದಾರೆ ಅಂಥೇಳಿ ನನ್ನ ಅನಿಸಿಕೆ. ಇವ್ರ ಕೈಯಲ್ಲಿ ಹಿಂಗೆ ಕೊಟ್ಟರೆ ಸಂವಿಧಾನ ಏನು ಬೇಕಾದ್ರೂ ಮಾಡಿಬಿಡ್ತಾರೆ.